ಗೆಲ್ಲೋದೇನೋ ಗ್ಯಾರಂಟಿ, ಆದ್ರೆ ಆ ಸ್ಪರ್ಧೆಯಲ್ಲಿ ನಾನು ನನ್ನ ಹೆಸರು ಕೊಟ್ರೆ ಆಗಂತೂ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ರೀ. ಹಂಗೆ ಕೇಳ್ತಿರತ್ತಿಯಮ್ಮ, ನೀವೇನಾದ್ರೂ ಪೋಟಿಯಲ್ಲಿದ್ರೆ ನಾನ್ ಯಾಕೆ ಗೆಲ್ಲಲ್ಲ? ಗೋಲ್ಗಪ್ಪೇನು ತಿನ್ನೋದೇ ಅಲ್ವಾ? ನೀನು ಈ ಕಾಲದ ಹುಡ್ಗಿರ್ ಏನ್ ತಿಂತೀರಾ? ಗೋಲ್ಗಪ್ಪೆನ ನಾವ್ ನಮ್ ಕಾಲದಲ್ಲಿ ತಿಂತಿದ್ವಿ. ಹೆಂಗ್ ತಿಂತಿದ್ವು ಅಂದ್ರೆ, ಗೋಲ್ಗಪ್ಪೆ ತಿನ್ನೋದಕ್ ಶುರು ಮಾಡಿದ್ರೆ ಗೋಲ್ಗಪ್ಪೆ ಅವನ್ಗೆ ಸುಸ್ತಾಗ್ತಿತ್ತು, ಆದ್ರೆ ನಮಗ್ ಸುಸ್ತಾಗ್ತಿಲ್ಲ. ಹಂಗಿದ್ರೆ ನೀವು ನಿಮ್ಮ ಹೆಸರು ಕೊಡಿ ಅತ್ತೆ, ಸ್ಪರ್ಧೆಯಲ್ಲಿ ನೋಡ್ಬಿಡಣ. ಸರೋಜಕ್ಕೆ ಸ್ವಾಭಿಮಾನ ಜಾಸ್ತಿ, ಅದಕ್ಕೆ ಮಧು ಹೇಳಿದ್ದನ ಒಪ್ಕೋತಾಳೆ. ಆಗ ಸರೋಜ ಏನ್ ಯೋಚನೆ ಮಾಡಿದ್ಲಂದ್ರೆ, ಒಂದ್ ವೇಳೆ ಸೋತೋಗ್ಬಿಟ್ರೆ ಮೂಗು ಕೊಯ್ಕೊಳ್ಳೋ ಅಷ್ಟು ವಿಷಯ ಆಗತ್ತೆ. ಏನ್ ಮಾಡೋದು? ಆಗ ಟಿವಿಯಲ್ಲಿ ಒಂದು ಆಡ್ ಬರುತ್ತೆ. ಜೀವನದಲ್ಲಿ ವಿನ್ ಆಗ್ಲಿಕ್ಕೆ ಬೇಕಾಗಿರೋದು ಪ್ರಾಕ್ಟೀಸ್, ಅದರೊಟ್ಟಿಗೆ ಪೋಷಣೆ ಕೂಡ. ಆಡ್ ನೋಡಿದ್ಲೋ ಇಲ್ವೋ, ಸರೋಜ ಅಂಗಡಿಗೋಗಿ ಗೋಲ್ಗೊಪ್ಪೆಗಳನ್ನ ಮನೆಗ್ ತರ್ತಾಳೆ. ಮತ್ತೆ ಗಂಡನ ಕರೆದು ಹೀಗಂತ ಹೇಳ್ತಾಳೆ,